ರೂಪದಲ್ಲಿ ನಮ್ಮ ಹಿರಿಯರು ನಮಗೇನು ಹೇಳಿರೋದು ಅದು ಮಾತ್ರ ನಮ್ಮ ತಲೆ ಅವರೇ ನಮ್ಮ ಪರಮಾತ್ಮರು ಅನ್ನೋದು ನಮಗೈತೆ. ಹೌದಲ್ಲ? ಅವ್ರು ಪರಮಾತ್ಮರು, ನಾವು ಆತ್ಮ ಅಂತ ನೀವು ಅಂದ್ಕೊಂಡಿರೋ ಸಬ್ಜೆಕ್ಟ್. ಆ ಪರಮಾತ್ಮರೆಲ್ಲ ಹೇಳಿರೋದು ಏನಕ್ಕೆ ಅಂದರೆ ಏನು ಹೇಳ್ತಾ ಇದ್ದಾರೆ? ಯುದ್ಧದಿಂದ ಕೃಷ್ಣ ಪರಮಾತ್ಮ ಏನು ಹೇಳಿದ್ರು ಅರ್ಜುನನಿಗೆ, ನಿನ್ನ ಕೆಲಸ ನೀನು ಮಾಡು, ಅದು ಸರಿನೋ ತಪ್ಪು ನೀನು ಯೋಚನೆ ಮಾಡಬಾರ್ದು. ನೀನಲ್ಲಿ ಸಾಯಿಸೋ ಕೆಲಸ ಐತಲ್ಲ ಅದೇ ನಿನ್ನ ಕೆಲಸ, ಅದೇ ನಿನ್ನ ಪರಮಾತ್ಮ, ಅದೇ ನಿನ್ನ ಈ ಭೂಮಿಗೆ ಬಂದಿರೋ ಕೆಲಸ ಕರ್ಮ ಅಂತ ಶ್ರೀಕೃಷ್ಣರು ಅರ್ಜುನಿಗೆ ಒಂದೇ ಹೇಳಿರೋದಲ್ಲರಿ, ಇಡೀ ವಿಶ್ವಕ್ಕೆ ಅದು ಮಾರ್ಗ ನಮ್ಮದು. ಅಂದರೆ ನಿನ್ನ ಕೆಲಸ ನೀನು ಮಾಡು, ಅದು ಸರಿಯಾಗಿದ್ದೋ ತಪ್ಪಾಗಿರೋದು ಯೋಚನೆ ಮಾಡಬಾರ್ದು ಅನ್ನೋದು ಕೃಷ್ಣ ಪರಮಾತ್ಮ ಹೇಳಿರೋದು. ನಾವು ಅದನ್ನು ಬಿಟ್ಟಿವಿ, ಅವ್ರು ಹೇಳಿರೋ ಪಾಯಿಂಟ್ಸ್ ಎಲ್ಲ ಬಿಟ್ಟಿದ್ದೀವಿ. ಅರ್ಜುನನೂ ಕೂಡ ಅಷ್ಟು ಮಹಾಜ್ಞಾನಿ ಆಗಿರೋ, ಅಷ್ಟು ಮಹಾಶಕ್ತಿಶಾಲಿ ಅರ್ಜುನನೇ ಮರ್ತು ಬಿಟ್ಟಿದ್ದಾರೆ. ಎಲ್ಲಿ ಮಮಕಾರ ಅಂತ ನನಗೆ ಅಂದರೆ ಅಭಿಮನ್ಯು ಯಾವಾಗ ಚಕ್ರವ್ಯೂಹದಲ್ಲಿ ಕೃಷ್ಣ ಪರಮಾತ್ಮನಿಗೆ ಗೊತ್ತಿದ್ರು ನೀನು ಕಳಿಸಿಬಿಟ್ಟಿಯಲ್ಲ, ನನ್ನ ಮಗ ಸಾಯ್ತಾನಂತ ನಿಂಗೆ ಗೊತ್ತಿದ್ರು ಕೂಡ ನೀನು ಕಳಿಸಿಬಿಟ್ಟಿಯಲ್ಲ, ನನ್ನ ಮಗ ಸಾಯ್ತಾನಂತ ಗೊತ್ತಿದ್ರು ಕಳಿಸ್ಬಿಟ್ಟೆ ಅಂತ ಕೃಷ್ಣನಿಗೆ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರು ಅಷ್ಟು ಆತ್ಮಜ್ಞಾನ ಕಲಿಸ್ಕೊಟ್ರು ಅವ್ರಿಗೆ ಗೊತ್ತಾಗಿಲ್ಲ. ಯಾಕಂದರೆ ಆ ಮಮಕಾರದಲ್ಲಿ ನೀನು ಗೊತ್ತಿದ್ರು ಕಳಿಸಿಲ್ಲಪ್ಪ ಯಾಕೆ ಅಂದರೆ ಅನ್ನೋದು ಕೃಷ್ಣ ಪರಮಾತ್ಮ ಅವಾಗ ಹೆಂಗೆ ಹೇಳಿರೋ ಒಂದು ಎಕ್ಸಾಂಪಲ್ ಮೂಲಕ ಹೇಳಿದರು. ಹೌದಾ, ನಿನ್ನ ಮಗ ಇದ್ದಾನೆ, ನಿನ್ನ ದುಃಖ ಐತೆ, ನಿನ್ನ ಮಗನ ನಾನು ಸಾಯಿಸಿದ್ದೆ, ಓಕೆ ನಂಗೆ ಗೊತ್ತಿದ್ರು, ಸರಿ ಅಪ್ಪ ನಿನ್ನ ಮಗನ ಹತ್ರ ಹೋಗಿ ಬರ್ತೀಯಾ, ನೋಡಿ ಬರ್ತೀಯಾ, ಹೋಗಿ ಬಾ, ನಿನ್ನ ಮಗ ನಿನಗೆ ಬೇಕಲ್ಲ ತಗೋ, ನಿನ್ನ ಮಗ ಅಲ್ಲದ ಅಂತ ತೋರಿಸ್ತಾರೆ. ಈ ಸ್ಟೋರಿ ಗೊತ್ತಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು. ಆವಾಗ ಅರ್ಜುನ ನನ್ನ ಮಗ ಅಂತ ಕಾಣಿಸಿದ ಯೋಧ ಅಂತ ಓಡಿ 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 ಹೋಗಿ ಅಭಿಮನ್ಯನ ಹತ್ರ ಹೋದರೆ, ಅವಾಗ ಅಭಿಮನ್ಯು ನೋಡಿ ನೀವ್ಯಾರು, ಯಾಕೆ ಬಂದರೆ, ಕರ್ಮ ನೀನು ಕೆಲಸ ನೀನು ಮಾಡೋಗಪ್ಪ, ನಂದು ಅದು ಮುಗೀತು, ನಾನು ಆ ಕೆಲಸ ಮುಗಿಸ್ಕೊಂಡು ಈಗ ಬಂದಿದ್ದೀನಿ. ಅಂದರೆ ಯಾಕೆ ಬಂದಿದ್ದೀವೋ ಏನು ಬಂದಿದ್ದೀವೋ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮುಗಿಸ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ. ಹಂಗಾಗಿ ನಮ್ಮ ಕೆಲಸ ನಾವು ಮಾಡಬೇಕು. ಅದೇ ಥರನೂ ಕೃಷ್ಣ ಪರಮಾತ್ಮರಾಗಲಿ, ಯೇಸು ಪ್ರಭು ಆಗಲಿ, ಬುದ್ಧ ಆಗಲಿ, ಸಾಯಿಬಾಬಾ ಆಗಲಿ, ಪ್ರತಿಯೊಬ್ಬರು ಹೇಳಿರೋದು ಒಂದೇ ಮಾತೆ. ಈಗ ಸಾಯಿಬಾಬಾ ಸಬ್ ಕಮಾಲಿ ಏಕ್ ಅಂದರೆ ಅವರದೇ ಆಗಿ ಭಾಷೆಯಲ್ಲಿ ಇಡೀ ವಿಶ್ವದಲ್ಲಿ ಒಂದೇ ಶಕ್ತಿ ಇರೋದು. ಆ ಶಕ್ತಿನ ನೀವು ತಿಳ್ಕೊಳ್ರಿ, ಆ ಶಕ್ತಿ ಅಂತ ನಂಬ್ರಿ, ವಿಶ್ವಸಿಸಿರಿ ಅದನ್ನು. ಅಂದರೆ ಪ್ರತಿ ವ್ಯಕ್ತಿಯಲ್ಲಿನೂ ಬಾಬಾ ಏನು ಹೇಳ್ಯಾರಂದರೆ, ಪ್ರತಿ ಕಳ್ಳ ಬಂದರೂ ಹತ್ರ ಕರ್ಕೊತಿದ್ರು ಅವರು, ಅದರಲ್ಲೇ ಜ್ಞಾನ ನಮಗೆ. ಪ್ರತಿ ಕುಷ್ಠರೋಗಿ ಬಂದರೂ ಹತ್ರ ಕರ್ಕೊಂಡ್ರು. ಪ್ರತಿ ಊಟ ಅಂದರೆ ಅವರೇ ಸ್ವತಃ ಅಡುಗೆ ಈಗ ನಾವು ಮಾಡಬೇಕಾಗಿರೋದು ಸಾಯಿಬಾಬನ ಕೆಲಸ ನೀವು ಮಾಡ್ತಾ ಇರೋದು. ಸಾಕ್ಷಾತ್ ಬಾಬಾನೇ ಹುಟ್ಟಿ ಬಂದಿದ್ದಾರೆ ನಿಮ್ಮೆಲ್ಲರಿಗೂ. ಈಗ ಮಾಡ್ತಾ ಇದ್ದಾರಲ್ಲ, ಮತ್ತೆ ನಮ್ಗೆ ಅಡುಗೆ ಮಾಡಿ ಬಳಸಿ ಆಗ್ತಾ ಇದ್ದಾರಲ್ರಿ, ಸಾಕ್ಷಾತ್ ಭಗವಂತನ ಬಾಬಾ ಹೇಳಿರೋ ಕೆಲಸ. ಆವಾಗ ಬಾಬಾ ರೂಪದಲ್ಲಿ, ಇವಾಗ ಇವರೆಲ್ಲರ ರೂಪದಲ್ಲಿ, ನಾವೆಲ್ಲರ ರೂಪದಲ್ಲಿ. ರೂಪ ಚೇಂಜ್, ಭಕ್ತಿ ಅದು ಈಗ ಕಾಣಿಸ್ತಿರೋರು ನಾವು ಆತ್ಮ ಅಂತ ಅನ್ಕೋತಾ ಇದ್ದೀವಿ. ಯಾರು ಕಾಣಿಸ್ತಾ ಇಲ್ಲೋ ಅವರೇ ಪರಮಾತ್ಮ. ಅವರು ವಿಗ್ರಹ ರೂಪದಲ್ಲಿ ನೋಡೋದಕ್ಕಿಂತ ಅವರು ಹೇಳಿರೋ ಸಹಜವಾಗಿ ಸಿಂಪಲ್ ಆಗಿ ಅವ್ರವ್ರು ಮಾಡಿರೋ ಕೆಲಸದಲ್ಲಿ ನಾವು ಓದ್ಕೋಬೇಕು. ಈ ಕೃಷ್ಣನ್ ನೋಡಿ, ಕೃಷ್ಣನ್ನೇ ಪೂಜಿಸೋದಲ್ಲ, ಕೃಷ್ಣ ಏನು ಹೇಳಿದ್ದಾರೆ, ಅರ್ಜುನಿಗೆ ಏನು ಹೇಳಿದ್ದಾರೆ, ನೀನು ಕೆಲಸ ನಿನ್ನ ಕರ್ಮ, ಕೆಟ್ಟದೇ ಆಗಲಿ ಒಳ್ಳೇದಾಗಲಿ ನಿನ್ನ ಕೆಲಸ ನೀನು ಮಾಡ್ತಾ ಇರು. ಬರ್ತಾ ಇರೋದು ಮಗ ಆಗಲಿ ಯಾವುದೇ ಆಗಲಿ ಯಾರ್ಯಾರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರೋದು, ನಾವು ಬಂದಿರೋ ಕೆಲಸ ಇದು ಅಂತ ಅಲ್ಲಿ ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನ ಹಿಡ್ಕೋಬೇಕು. ಕೃಷ್ಣನ ನನ್ನನ್ನು ನೆನಪು ಮಾಡ್ಕೋ ಅಂದರೆ ಅಲ್ಲಿ ನಾನು ಅಂದರೆ ಕೃಷ್ಣ ಅಲ್ಲ ರೀ, ಅವ್ರು ಹೇಳಿರೋ ಮಾತು, ಅವರು ತಿಳಿಸ್ಕೊಟ್ಟಿರೋ ಜ್ಞಾನ, ಅದನ್ನು ಹಿಡ್ಕೋಬೇಕು ನಾವು. ಈಗ ಸಾಯಿಬಾಬಾ ಹೇಳಿರೋದು ಸಾಯಿಬಾಬನ ಪೂಜೆ ಮಾಡು ಅಂತ ಅವ್ರು ಯಾವತ್ತೂ ಹೇಳಿರಲ್ಲ. ನಾನು ಇದ್ದೀನಿ ಅಂದರೆ ಇಡೀ ವಿಶ್ವವೇ ನಿಮ್ಮ ಹತ್ರ ಐತೆ, ನೀವು ಮಾಡಬೇಕಾಗಿರೋದು ನನ್ನ ಥರ ಬದುಕ್ರಿ. ಅಂದರೆ ಕಳ್ಳ ಬಂದ್ರೂ, ಕುಷ್ಠಿರೋಗ ಬಂದ್ರೂ, ನಾಯಿ ಬಂದ್ರೂ ಪ್ರತಿಯೊಂದು ದೈವನ್ ನೋಡ್ತಾ ಇದ್ರು ಅವರು. ಆ ಕೆಲಸ ನಾವು ಯಾರು ಮಾಡ್ತಾ ಇಲ್ಲ, ಬರೀ ಬಾಬಾನೇ ಪೂಜೆ ಮಾಡಿಸ್ತಾ ಇದ್ದೀವಿ. ಅವರು ಹೇಳಿರೋ ಮಾರ್ಗನ ಹಿಡ್ಕೊಂಡಿಲ್ಲ, ನಾವು ಅವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ. ಇವೆಲ್ಲ ಬಿಟ್ಟಿವಿ, ಅವರೆಲ್ಲ ಪಾಯಿಂಟ್ಸ್ ಎಲ್ಲ ಬಿಟ್ಟಿವಿ.
ಬರೀ ಅವ್ರು ಪೂಜೆ ಅವ್ರು ಅಸಲು ಮಾಡಲ್ಲ ಅದನ್ನ. ಅವ್ರು ಬಂದರು ಹೋದ್ರೆ ಮುಗೀತಾವೆ ಚಾಪ್ಟರ್. ನಾವು ಬಂದು ನಮ್ಮ ಕೆಲಸ ನಾವು ಮಾಡಿ ಹೋದ್ರೆ ನಾವು ಮೇಲುವೆ ನಾವು ದೈವರೇ. ಈ ಜ್ಞಾನ ಬೆಳೆಸ್ಕೊಂಡು ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಜ್ಞಾನ ಅದೇ ದೈವ ಕೆಲಸ. ಅವರು ಬಂದಿರೋದು ಅದೇ ಕಾರಣ. ಈ ಯೇಸು ಕೂಡ ಹೇಳಿರೋದು ನಿಜವಾಗಿ ಎಂತೆಂಥ ಒಳ್ಳೆ ಪಾಯಿಂಟ್ಸ್ ಬಿಟ್ಟಾರೆ ಎಲ್ಲರೂ. ಈಡದಿರೋದೇ ಬೇರೆ. ಅವರು ಪ್ರತಿ ಮೇಕೆನೂ ಪ್ರತಿ ಪ್ರಾಣಿನೂ ಕರುಣೆ ಪ್ರೀತಿ ಅವು ಯಾವ ಕೇಳಿಸ್ಕೊತಾ ಇಲ್ಲ. ಲಾಸ್ಟಿಗೆ ಸಿಲ್ಬೆಗೆ ಏರ್ಸಿದ್ರು, ಮೇಕೆನೇ ಕಳ್ಕೊಂಡು ತಿಂತಾ ಇದ್ದಾರೆ. ಲಾಸ್ಟ್ ಸಿಲ್ಬೆಗೆ ಏರ್ಸಿದ್ರು ಅವ್ರು ಯಾರನ್ನೂ ಇದು ಪ್ರತಿಯೊಂದು ಕ್ಷಮಾಗುಣ ತೋರಿಸ್ಕೊಟ್ರು ಅವ್ರು ನಮಗೆ. ಯೇಸು ಪ್ರಭುವಿಂದ ಏನು ಕಲಿಬೇಕು ನಾವು? ಕ್ಷಮಾಗುಣ, ಕರುಣೆಗಿನ, ಪ್ರೀತಿ, ಮಮಕಾರ ಗುಣ ಅವರು ಹೇಳ್ಕೊಟ್ಟಿರೋದು. ಪ್ರತಿ ಜೀವಿನೂ ಪ್ರೀತಿಸಿರಿ, ಪ್ರತಿ ಪ್ರಾಣಿನೂ ಪ್ರೀತಿಸಿರಿ ಅಂತ ಅವ್ರು ಹೇಳಿರೋದೇ ಬೇರೆ. ಈ ಕ್ರಿಶ್ಚಿಯನ್ಸ್ ಎಲ್ಲ ಮಾಡ್ತಾ ಇರೋದೇ ನನ್ನನ್ನು ನೆನೆಸ್ಕೋದ್ರೆ ನಾನು ಹೇಳಿರೋ ಮಾತೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಪತ್ರಿಜಿ ಆಗಲಿ ಈಗ ಹಾಸ್ಟೆಲ್ ಮಾಸ್ಟರ್ಸು ಬರ್ತಾ ಇದ್ದಾರಲ್ರಿ, ಯಾವ ರೂಪ ಕಾಣಿಸ್ತಾ ಇಲ್ಲ. ಅವರು ಯಾಕೆ ಕಾಣಿಸ್ತಾ ಇಲ್ಲ? ಯಾಕಂದ್ರೆ ಅವ್ರು ಪೂಜೆ ಮಾಡಿಸ್ಕೊತಾರೆ. ಅವ್ರು ನೆನಪು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಅವ್ರು ಹೇಳಿರೋ ಪಾಯಿಂಟ್ಸ್ ಬಿಟ್ಬಿಡ್ತಾ ಇದ್ದಾರೆ. ಅದಕ್ಕೆ ಈಗ ಧ್ಯಾನ ಮಾರ್ಗದಲ್ಲಿ ಯಾವ ರೂಪನೂ ಬೇಡ, ಅವ್ರು ಹೇಳಿರೋ ಮಾರ್ಗ, ಅವ್ರು ಹೇಳಿರೋ ಪಾಯಿಂಟ್ಸ್ ಇಟ್ಕೋಬೇಕು ಅಂತ ಗೊತ್ತಾಯ್ತು. ದಿವ್ಯ ಆತ್ಮದಿಂದ ನಾವು ಅಣು ಆತ್ಮ ಥರ ಬಂದಿದ್ದೀವಿ. ಅದಕ್ಕೆ ಫಸ್ಟ್ ನಾವು ಸತ್ಯ ತಿಳ್ಕೋಬೇಕು, ನಾವು ಯಾರು.